ನೋಡಿ ಗೈಸ್, ಹರ್ಷ ಬಂದಿದ್ದಾನೆ. ಹಾಯ್ ಹರ್ಷ. ಹಾಯ್. ಏನು ಹರ್ಷ ಹೇಳು. ಹಾಯ್ ಗಾಯ್ಸ್. ಅಷ್ಟೇ ಅಷ್ಟೇ. ವಿಡಿಯೋ ಮಾಡಂಟಿ ನನ್ನ ತೋರಿಸಿ ಅಂದ. ನೋಡಿದ್ರೆ ಇವಾಗ ಏನು ಮಾತಾಡ್ತಾ ಇಲ್ಲ. ಮಾತಾಡು. ಈ ಕಡೆ ಒಬ್ಬ ಇದ್ದಾನೆ, ಅವನು ಅಲ್ಲಿ ತೋರಿಸು ನಿಂದು ಜೀವಿತ. ಅಲ್ಲಿ ಚಾಕ್ಲೇಟ್ ತಿಂದು ತಿಂದು ಅವನು ಅಲ್ಲು ನೋಡಿ ಹೆಂಗಾಗಿದೆ. ಇವಾಗಲೇ ತಾತ ಆಗ್ಬಿಟ್ಟಿದ್ದಾನೆ. ನಿನ್ಗೆ ಯಾರು ಇವನು ಹೆಣ್ಣು ಕೊಡಲ್ಲ, ಇರು ಹುಡುಗಿನ ಕೊಡಲ್ಲ. ಅಪ್ಪ ಚಾಕ್ಲೇಟ್ ತಿನ್ಬೇಡ ಅಂದ್ರು ತಿಂತೀಯ ನೀನು. ಸ್ವೀಟ್ ಜಾಸ್ತಿ ಅಂತಾನೆ ಕವನ. ನೋಡು ಅಲ್ಲಿ ನೋಡಿ ಹೆಂಗಾಗೈತೆ. ಹರ್ಷ ಇನ್ನೇನು? ಏನಿಲ್ಲ ಆಂಟಿ, ನೀವೇ ಹೇಳ್ಬೇಕು ಆಂಟಿ. ನಾನೇ ಹೇಳ್ಬೇಕಾ? ಹ್ಞೂ, ಬಟ್ಟೆ ಅಲ್ಲಿದ್ರೆ ಇನ್ನೇನು ಮಾಡೋಣ? ಏನಾದರೂ ಹೇಳೋ. ಏನಿಲ್ಲಪ್ಪ. ನೋಡಿದ್ರ ಅವನು ಎಷ್ಟು ಮಾತಾಡ್ತಾನೋ. ವಿಡಿಯೋ ಆನ್ ಆಗಿದ ತಕ್ಷಣ ಎಲ್ಲ ಒಳಗಡೆಗೆ ಹೋಗ್ಬಿಟ್ಟೈತೆ. ಇಲ್ಲ ಅಂದ್ರೆ ಅವ್ನ ಬಾಯಿ ಒಂದು 5 ನಿಮಿಷ ಇರ್ತೈತೆ. ನೋಡ್ಬಿಟ್ರತ್ನ ಅಲ್ಲೋಡು ಮಾತಾಡ. ಓ ಇವನು ತೊಳ್ತಾನೆ. ಎದ್ದೋಳ ಆಂಟಿ ಅಂದಿರ ಫೋನ್ ಬರ್ತಾ ಇರೋದಕ್ಕೆ ತೊಳ್ತಾ ಹೋಗ್ತಾನೆ. ಇನ್ನೇನು ಹರ್ಷ? ಅಷ್ಟೇನಾ? ನಮ್ಮ ಗುಂಡನ್ ನೋಡಿಲ್ಲ ನೀನು? ಗುಂಡ ಮೇಲೆ ಎಲ್ಲ ಹೋಗಿದ್ಲ ಅವಾಗ್ಲೇ. ಆಯ್ತು, ನೋಡಿಲ್ಲ ಗುಂಡನ್ನ? ನೋಡಿಲ್ಲ. ಗುಂಡನ್ ಫ್ಯಾನ್ಸ್ ಇವರೆಲ್ಲ. ಅಲ್ಲೇನಾ? ಹೌದು. ಗುಂಡ ಊರಿಗೆ ಹೋಗೋನೆ. ಹೋಗು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾವು ಅಂಗಡಿಯಲ್ಲಿದ್ವಿ. ಮೇಲೆ ಫುಲ್ಲು ವರ್ಕ್ ನಡೀತಾ ಇದೆ. ಏನು ಮಾ, ಇನ್ನು 3 ದಿವಸ ಹಿಂಗೆ ಮಾ. ನಮ್ಮ ಮನೆಯಲ್ಲಿ ಏನೋ ಡಿಸೈನ್ ಮಾಡ್ತಾಯಿದ್ದಾರೆ. POP ಮಾಡಿಸ್ತಾ ಇದ್ದೀವಿ ಗೈಸ್. ನಾನು ಇವಾಗ ಏನಕ್ಕಾದರೂ ಹೇಳೋದು, ಅದಕ್ಕಾಗಿ ಮೇಲ್ಗಡೆ ಫುಲ್ಲು ಡಸ್ಟ್ ಆಗಿಬಿಟ್ಟಿದೆ. ಎಲ್ಲೂ ಕುತ್ಕೊಳ್ಳೋಕೆ ಕೂಡ ಜಾಗ ಇಲ್ಲ. ಬನ್ನಿ ತೋರಿಸ್ತೀನಿ. ಮಾಡಿಸಿದ್ರೆ ಚೆನ್ನಾಗಿರ್ತೈತೆ. ಮನೆಯೆಲ್ಲ ಕ್ಲೀನ್ ಮಾಡ್ಕೋಬೇಕಲ್ಲ, ಇವಾಗೇ ಟೈಮೇ ಇಲ್ಲ. ಅದು ಬೇರೆ, ಇವ್ರಿಗೆ ವರ್ಕ್ ಜಾಸ್ತಿ ಇದೆ ಇವತ್ತು. ಈ ಮಂತ್ ಫುಲ್ಲು ಐತೆ. ತಿಂಗಳು ಮದುವೆದು ನನಗೆ ಯೋಚನೆ ಆಗ್ಬಿಟ್ಟೈತೆ ಇವಾಗಲೇ ಏನು ಮಾಡೋದು ಅಂತ. ನೆಕ್ಸ್ಟ್ ಮಂತ್ ಮಾಡಿಸ್ಕೊಂಡಿದ್ರೆ ಕರೆಕ್ಟಾಗಿ ಸರಿ ಹೋಗೋದು. ಹಿಂಗೆ ಅಂತ ಎಂಥ ಕೆಲಸ ಮಾಡಿ ಬೆಳಗ್ಗೆನೇ 10 o'clock ಎಲ್ಲ ಬಂದರು ಗೈಸ್. ಬನ್ನಿ ಏನು ಮಾಡ್ತಿದ್ದಾರೆ ಅಂತ ತೋರಿಸ್ತೀನಿ. ಸ್ವಲ್ಪ ಮಾತಾ. हाय इधर आ जाओ. आओ. ಬೆಳಗ್ಗೆನೇ ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಗೈಸ್. ನೋಡಿ ಫುಲ್ಲು ಡಸ್ಟಿ ಕ್ಲೀನ್ ಮಾಡಬೇಕಾದ್ರೆ ಇರೋದು. ಮನೆ ಏನು ಗತಿ ಆಗೋಗಿದೆ. ಇದು ಕ್ಲೀನ್ ಮಾಡಬೇಕಾದ್ರೆ ಇರೋದು ನಮಗೆ. गिर जाएगा रे. आओ आओ आजा. वाह 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 वाह. धीरे धीरे. ಪಕ್ಕದ ಮನೇಲಿರೋದು ಗೈಸ್ ಪಾಪು. ನೋಡಿ ಗೈಸ್, ನಮ್ಮ ಅವಸ್ಥೆ ನೋಡಿ ಹೆಂಗಿದ್ದೀವಿ. ಇರೋದಕ್ಕೂ ಕುತ್ಕೊಳ್ಳೋಕ್ಕೂ ಮಲ್ಕೊಳ್ಳೋಕ್ಕೂ ಜಾಗ ಇಲ್ದಿರ. ಪಿಲ್ಲ ಎತ್ಕೊಳಗಂತೂ ಮನೇಲಿ ಕುತ್ಕೊಳ್ಳೋಕ್ಕೂ ಜಾಗ ಇಲ್ಲ, ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲ. ಎಲ್ಲಿ ನೋಡಿದ್ರು ಡೆಸ್ಟು. ನೋಡಿ ಹೆಂಗಿದ್ದೀವಿ. ನಮ್ಮ ಪೂಜಾ ನೋಡಿ ಹೆಂಗಿದ್ದಾಳೆ.
ಸೊ ಒಂದೊಂದು ಕಡೆ ನನಗೆ ಮೂರು ದಿನದಿಂದ ಹುಷಾರು ಬೇರೆ ಇಲ್ಲ. ಇವಾಗ ನೋಡಿದ್ರೆ ಇದೊಂದು ಕೆಲಸ ಆದರೂ ಸ್ಟಿಚಿಂಗ್ ಮಾಡಿಕೊಂಡೇ ಬಂದೆ. ಇವಾಗ ಎಕ್ಸ್ಟ್ರಾ ಕೆಲಸ ಇದೊಂದು ಮನೆಗೂ ಕ್ಲೀನ್ ಮಾಡೋದು. ಏನು ಮಾಡೋದು ನನಗಂತೂ ತಲೆ ಕೆಟ್ಟೋಗ್ಬಿಟ್ಟಿದೆ. ನಮ್ಮ ಪೂಜಾ ಬೇರೆ ಇವತ್ತು ನಾಳೆ ಅವ್ರಿಗೆ ಲೀವ್ ಇತ್ತು. ಇವತ್ತು ನಾಳೆ ಆಗಿದ್ದರೆ ಅವೆಲ್ಲ ಕ್ಲೀನ್ ಮಾಡಿರೋರು. ಇನ್ನು ಸೋಮವಾರ ಆಗುತ್ತೆ. ಬುಧವಾರ ಆಗುತ್ತಾ ಪೂಜಾ ಹೇಳಿದ್ದವರು ಕೆಲಸ ಆಗೋಷ್ಟರಲ್ಲಿ? ನೋಡಿ 3 ದಿನ ಬೇಕಂತ. ಇನ್ನು ಎಲೆಕ್ಟ್ರಿಷಿಯನ್ ಅವ್ರು ಬಂದು ಕೆಲಸ ಮುಗಿಸ್ಬಿಟ್ಟು ಹೋದರೆ ಅವ್ರದ್ದೇನು ಬೇಗ ಆಗೋಗುತ್ತೆ. ಮನೆ ಏನಿದ್ರು ಹಾಂ ನೀನು ಹೇಳಿದ್ರು ಕೆಲಸವಲ್ಲಿ ಫುಲ್ಲು ನೋಡಿ ಇವಾಗ ಕಾಣಿಸ್ತೈತಿ. ಇಷ್ಟೊತ್ತು ಬ್ಲ್ಯಾಕ್ ಕಾಣಿಸ್ತು. ಪೂಜೆ ಎಲ್ಲ ಒಂದೊಂದೇ ಖಾಲಿ ಮಾಡ್ತಾ ಇದ್ದಾಳೆ. ಬಟ್ಟೆಗಳೆಲ್ಲ ಡಸ್ಟ್ ತುಂಬೋಗ್ಬಿಡುತ್ತೆ ಅಂದ್ಬಿಟ್ಟು ಎಲ್ಲ ಖಾಲಿ ಮಾಡ್ತಾ ಇದ್ದೀವಿ ಗೈಸ್ ನಾವು. ಎಲ್ಲ ಚೀಲಕ್ಕೆ ಹಾಕಿ ಇಡ್ತಾ ಇದ್ದಾಳೆ. ನಮ್ಮ ಪೂಜಾ ಮನೆ ಖಾಲಿ ಮಾಡ್ತಾ ಇದ್ದಾಳಂತೆ. ನೆಕ್ಸ್ಟು ಇವಾಗ ಆ ರೂಮಲ್ಲಿ ಹಾಲಲ್ಲಿ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಈ ರೂಮ್ಗೆ ಏನಾದರೂ ಮಾಡಿದ್ರೆ ನಮಗೆ ಕುತ್ಕೊಳ್ಳೋಕ್ಕೂ ಜಾಗ ಇರಲ್ಲ, ಮಲ್ಕೊಳ್ಳೋಕ್ಕೂ ಜಾಗ ಇರಲ್ಲ ಅಲ್ಲ ಪೂಜಾ? ಫುಲ್ ಟಯರ್ಡ್ ಆಗಿಬಿಟ್ಟಿದ್ದೀನಿ. ನಮ್ಮ ಪೂಜಾ ಚೀಲಕ್ಕೆ ತಿನ್ನಿಸ್ತಾ ಇದ್ದಾಳೆ. ಎಲ್ಲ ಡಸ್ಟ್ ಆಗಿಬಿಡುತ್ತೆ, ಒಗೆಯೋದಕ್ಕಾಗಲ್ಲ ಅಂದ್ಬಿಟ್ಟು. ನೋಡಿ ಇಲ್ಲಿರೋ ಪಾತ್ರೆಗಳೆಲ್ಲ ನಾವೆಲ್ಲಿಡೋದು, ಫುಲ್ ಡಸ್ಟ್ ಆಗಿಬಿಡುತ್ತೆ. ಹೌದು, ಅದು ಹಾಕಿದ್ರೆ ತೆಗಿಯೋಕ್ಕಾಗುತ್ತೆ ಇಲ್ಲ ಪಾತ್ರೆಗಳ ಆಮೇಲೆ ಅವರೇನೋ ಹಾಕ್ತಾಯಿದ್ದಾರಲ್ಲ, ಅವ್ರು ಬಂದಾಗ ಇಳಿಸ್ಕೊಂಬಿಡ್ಬೇಕು ದೊಡ್ಡದ ಮೇಲಕ್ಕಿರೋವು, ಇಲ್ಲಾಂದರೆ ಎತ್ಕೊಳಕ್ಕಾಗಲ್ಲ. ಯಪ್ಪ ಮೊನ್ನೆ ಎಲ್ಲ ಶ್ರೀರಾಮ್ ನಮಗೆ ಮನೆ ಕ್ಲೀನ್ ಮಾಡಿದ್ದು ನಾವು ತಿರುಗಿ ಕ್ಲೀನ್ ಮಾಡಬೇಕು ಅಂದರೆ ನಂಗೆ ಅಳುನೇ ಬರ್ತಾಯಿದೆ. ಅಳು ಕುತ್ಕೊಂಡು ಅಯ್ಯೋ ನಾನು ಎಂಥ ಕೆಲಸ ಮಾಡಿದೆ ಅಂದ್ಕೊಳ್ತಾ ಇದ್ದೀನಿ ಗೊತ್ತಾ. ನೆಕ್ಸ್ಟ್ ಮುಂದಿನ ತಿಂಗಳು ಕರೆದಿದ್ರೆ ಚೆನ್ನಾಗಿರ್ತಾಯಿತ್ತು. ನಮ್ಮ ಪೂಜಾ ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ಸ್ನ್ಯಾಕ್ಸ್ ಹುಡುಕ್ತಾ ಇದ್ದಾಳೆ. ನೋಡಿ ಅವರಪ್ಪ ಏನೇನೋ ಸ್ನ್ಯಾಕ್ಸ್ ತೊಗೊಂಡು ಬಂದಿದ್ರೆ ಹೆಂಗೋ ರೂಮಲ್ಲಿ ಕುತ್ಕೊಂಡು ಕೂಡ ಹಾಕಿದ್ದಾರೆ ಅಂದ್ಬಿಟ್ಟು ಒಂದು ಅಮ್ಮ ಸಿಕ್ಕಿದ ಚಾನ್ಸ್ ಅಂತ ಹೇಳ್ತಾವ್ರೆ. ನೀನು ಸಿಕ್ಕಿದೆ ಚಾನ್ಸ್ ಅಂದ್ಬಿಟ್ಟು ತಿಂತಾ ಇದೆಯಾ? ಇನ್ನೂ ಏನೇನೈತೆ ಇದರಲ್ಲಿ? ಅವರೆಕಾಳು ಮಿಕ್ಚರು, ಇದು ಖಾರ ಬುಂದಿ. ಅಪ್ಪ ಒಂದೇ ಸರಿ ಎಷ್ಟೊಂದು ಮಿಕ್ಚರ್ ತಗೊಂಡು ಬಂದ್ಬಿಟ್ಟೈತೆ. ಇದು ಬೇರೆ ಮಿಕ್ಚರು. ನೋಡಿ ಗೈಸ್, ನಮ್ಮ ಮನೇಲಿ ಇಷ್ಟಾಗಿದೆ ಸೀಲಿಂಗ್ ಡಿಸೈನ್ಸ್ ಮಾಡೋದಕ್ಕೆ ಅಂದ್ಬಿಟ್ಟು ಎಲ್ಲ ರೆಡಿ ಮಾಡಿದ್ರು. ಫುಲ್ ಡಸ್ಟ್ ಅಂದರೆ ಡಸ್ಟ್. ಇವತ್ತು ಕ್ಲೀನ್ ಮಾಡೋ ಅಷ್ಟರಲ್ಲಿ ನಮ್ಮ ಪೂಜಾ ಫುಲ್ ಟಯರ್ಡ್ ಅಲ್ಲ ಪೂಜಾ? ನೋಡಿ ರೂಮಲ್ಲೂ ಆಗಿದೆ. ಇಲ್ಲ ಎಲ್ಲ ಫುಲ್ ಕೆಲಸ ಮುಗಿದ್ಮೇಲೆ ಪ್ರತಿಯೊಂದು ಕಡೆನೂ ಫುಲ್ಲು ಎಲ್ಲ ಕಡೆ ಫುಲ್ಲು ಡಸ್ಟ್ ಆಗಿಬಿಟ್ಟಿದೆ. ನಮಗೆ ಇಷ್ಟೆಲ್ಲ ಡಸ್ಟ್ ಬರುತ್ತೆ ಅಂತ ನಂಗೆ ಗೊತ್ತೇ ಇಲ್ಲ. ಇಲ್ಲ ಅಂದಿದ್ರೆ ಎಲ್ಲ ಎತ್ತಿ ಒಂದು ಸೈಡಲ್ಲಿ ಹಾಕ್ಬೋದು. ಆದರೆ ಎಲ್ಲ ಹಾಕೋದು ಅಂತ ತಲೆನೋವು. ಎಲ್ಲ ಕಡೆ ಮಾಡ್ತಾರೆ. ಅಲ್ಲಿಗೂ ಆ ರೂಮ್ ಮಾಡಿಲ್ಲ. ಈ ರೂಮು ಮತ್ತು ಹಾಲ್ ಮಾತ್ರ ಮಾಡ್ತಾಯಿದ್ದಾರೆ. ಎಲ್ಲ ಒಂದೇ ಸರಿ ಅಂದರೆ ನಮ್ಗೆ ಇರೋದಕ್ಕೆ ಜಾಗ ಇರಲ್ಲ ಅಂದ್ಬಿಟ್ಟು ಫಸ್ಟ್ ಇದನ್ನು ಮುಗಿಸ್ತಾರೆ. ನೋಡಿ ಈ ಥರ ಬರುತ್ತೆ. ಇವತ್ತು ಅದಿದು ಕಂಬಿಗಳಿದ್ದಾವಲ್ಲ, ಚಾನಲ್ ಅಂತಾರೆ ಅದನ್ನು. ಚಾನಲ್ಲು ಏನಪ್ಪ ಅದ್ರ ಬಗ್ಗೆ ನಂಗೆ ಗೊತ್ತಿಲ್ಲ. ನನಗೆ POPದು ಹೆಂಗೆ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ. ಇವತ್ತೇ ನೋಡ್ತಾ ಇದ್ದೀನಿ ಹಿಂಗೆಲ್ಲ ಮಾಡ್ತಾರೆ ಅಂತ. ಯಾವ ಥರ ಮಾಡ್ತಾರೆ ಅಂತಲೂ ನನಗೆ ಗೊತ್ತಿರಲಿಲ್ಲ, ನಾನು ನೋಡಿರಲಿಲ್ಲ. ಇದೆ ಅಂತ ಹೇಳ್ಬಿಟ್ಟು ಮಾಡಿಲ್ಲ ಇವತ್ತಿಲ್ಲ ಅಂದಿದ್ರೆ ಇವತ್ತೇ ಕಂಪ್ಲೀಟ್ ಮಾಡ್ತಿರೋದು. ಅಲ್ಲೂ ಹೊಸ ಲುಕ್ಕು, ನಮ್ಮನೆ ಹೊಸ ಗೆಟಪ್, ಹಳೆ ಗೆಟಪ್ ನೋಡ್ಕೊಂಬಿಡಿ ಹೆಂಗಿರುತ್ತೆ ಅಂದ್ಬಿಟ್ಟು. ಹೊಸ ಗೆಟಪ್ ಹೆಂಗಿರುತ್ತೆ ಅಂತ ನೋಡೋಣ. ನೋಡಿ ಫುಲ್ಲು ಗೋಡೆಗಳೆಲ್ಲ ಗಲೀಜು ಮಾಡಿಬಿಟ್ಟಿದ್ದಾರೆ. ಇನ್ನು ಪೇಂಟ್ ಎಲ್ಲ ಮಾಡಿಸ್ಬೇಕು. ಕೆಲಸ ಮಾಡೋವಾಗ ಏನು ಮಾಡೋಕ್ಕಾಗಲ್ಲ, ಗಲೀಜಾಗೇ ಆಗುತ್ತೆ. ನಾವು ಹೆಂಗೂ ಪೇಂಟ್ ಮಾಡಿಸ್ಬೇಕಾಗಿತ್ತು. ಅದಕ್ಕೆ ಒಂದೇ ಸರಿ ಇದನ್ನು ಮಾಡಿಸ್ಬಿಟ್ಟು ಆಮೇಲೆ ಪೇಂಟ್ ಮಾಡಿಸೋಣ. ಮತ್ತೆ ಮಾಡೋದಕ್ಕಾಗಲ್ಲ ಅಂಥೇಳಿ ಇದನ್ನು ಮಾಡಿಸ್ತಾ ಇದ್ದೀವಿ. ನಮ್ಮ ಮನೆಯವರ ಆಸೆ ಫೈನಲಿ ನೆರವೇರ್ತಾ ಇದೆ. ಅವ್ರದ್ದು ಇನ್ನೂ ತುಂಬ ಆಸೆ ಇದೆ, ಇನ್ನೂ ಇದೆ. ಆದರೆ ಅಷ್ಟು ಹೋಗೋಕ್ಕಾಗಲ್ಲ. ಇಷ್ಟು ನಮ್ಮ ಕೈಯಲ್ಲಿ ಎಷ್ಟಾದರೆ ಅಷ್ಟು ಅಲ್ಲ ಪೂಜಾ? ನೋಡಿ ಬಂದಿದ್ದ ತಕ್ಷಣ ನಮ್ಮ ಪೂಜೆ ಡಸ್ಟೆಲ್ಲ ಕ್ಲೀನ್ ಮಾಡಿದ್ಲು. ಆದರೂ ಇನ್ನೂ ಹಂಗಂಗೆ ಇದೆ. ಮ್ಯಾಟ್ಗಳಲ್ಲೆಲ್ಲ ಹಂಗಂಗೆ ಇದೆ. ಸದ್ಯಕ್ಕೆ ಇನ್ನೂ 3 ದಿನ ಹೀಗೆ ಇರುತ್ತೆ. ಆದರೂ ನಾವು ಕುತ್ಕೊಂಡು ಎದ್ದೋಳೋದಕ್ಕಾದರೂ ಬೇಕಲ್ವಾ?
ಅಂದ್ಬಿಟ್ಟು ಇಷ್ಟು ಮಾತ್ರ ಕ್ಲೀನ್ ಮಾಡಿಕೊಂಡು ಮನೆಯೆಲ್ಲ ಒರೆಸಿದ್ದಾಳೆ ಪಾಪ. ಈಗ ನಾನು ಬಂದು ವರ್ಕ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇದು ತುಂಬ ಅರ್ಜೆಂಟ್ ಇದೆ, ಎಲ್ಲನೂ ಮದುವೆಗೆ ಇನ್ನು ಕರೆಕ್ಟಾಗಿ ಒಂದು 25 ದಿನ ಏನೋ ಇದೆ ಅಷ್ಟೇ. 25 ಇಲ್ಲ, ಒಂದು 20 ದಿನ ಇದೆ ಅಷ್ಟೇ. ಅಷ್ಟರಲ್ಲಿ ನಾನು ಎಲ್ಲನೂ ಕಂಪ್ಲೀಟ್ ಮಾಡಬೇಕು. ಹೆಂಗೆ ಮಾಡೋದೋ ಗೊತ್ತಿಲ್ಲ. ಮಧ್ಯದಲ್ಲಿ ನಾವು ಕೂಡ ಫಂಕ್ಷನ್ಗಳಿಗೆ ಹೋಗ್ಬೇಕಾಗುತ್ತೆ. ಏನು ಮಾಡೋದು ನೋಡಿ. ಈಗ ಇದು ಅರ್ಜೆಂಟಾಗಿ ಇವತ್ತೇ ಬಂದಿದೆ. ಇನ್ನು ನಾಳೆ ಕೆಲಸ ಸ್ಟಾರ್ಟ್ ಮಾಡಿದ್ರೆ ಮಾಡೋದಕ್ಕಾಗಲ್ಲ ಅಂಥೇಳಿ ಇದನ್ನು ಈಗಲೇ ಸ್ಟಾರ್ಟ್ ಮಾಡಿದ್ದೀನಿ. ಹಾಕ್ಬಿಡೋಣ ಅಂದ್ಬಿಟ್ಟು ಇದನ್ನು ಹಾಕಿಬಿಟ್ಟು ನಾಳೆ ಕೊಟ್ಬಿಡ್ತೀನಿ. ರಾತ್ರಿ ಅಷ್ಟರಲ್ಲಿ ಒಂದು 2 ಬ್ಲೌಸ್ ಕಂಪ್ಲೀಟ್ ಮಾಡಿಬಿಡಬೇಕು ಅಂದ್ಕೊಂಡಿದ್ದೀನಿ. 12 ಗಂಟೆ ಅಷ್ಟರಲ್ಲಿ 2 ಬ್ಲೌಸ್ ಕಂಪ್ಲೀಟ್ ಮಾಡಿಬಿಡ್ತೀನಿ. ಏನೇ ಆಗೋಗಲಿ ಕಂಪ್ಲೀಟ್ ಮಾಡ್ತೀನಿ. ನೋಡಿ ಈಗ ಸ್ಟಾರ್ಟ್ ಆಗಿದೆ. ಸಿಂಪಲ್ ಡಿಸೈನ್ ಅಲ್ವಾ, ಕಂಪ್ಲೀಟ್ ಆಗುತ್ತೆ. ಈಗ ಟೈಮ್ ಬಂದು ನೋಡಿ 7:30 ಆಯಿತು. ಕಂಪ್ಲೀಟ್ ಮಾಡ್ತೀನಿ. ಅಡುಗೆ ಮನೇಲಿ ಕೂಡ ಫುಲ್ ಡಸ್ಟ್ ಎಲ್ಲ ಕ್ಲೀನ್ ಮಾಡಿದಾಳೆ ಪಾಪ. ತಿರುಗಿ ಮತ್ತೆ ನಾಳೆ ಎಲ್ಲ ಕ್ಲೀನ್ ಮಾಡಬೇಕು. ಎಲ್ಲಿ ನೋಡಿದ್ರೂ ಡೆಸ್ಟು ನೋಡಿ ಹಿಂಗೆ ಕೂತ್ಕೊಂಡಿದೆ. ಇಲ್ಲೆಲ್ಲ ಕ್ಲೀನ್ ಮಾಡ್ಕೊಂಡಿದ್ದಾಳೆ ಪಾಪ. ಫುಲ್ಲು ಎಲ್ಲ ಕಂಪ್ಲೀಟ್ ಆಗೋ ಅಷ್ಟರಲ್ಲಿ ಫುಲ್ ಡೆಸ್ಟು. ಎಲ್ಲಿ ನೋಡಿದ್ರೂ ಡೆಸ್ಟೇ. ಇನ್ನು ಅರ್ಧಂಬರ್ಧ ನಾವು ಸುಮ್ಮನೆ ಇರೋದಕ್ಕೆ ಮಾತ್ರ ಕ್ಲೀನ್ ಮಾಡ್ಕೊಂಡಿದ್ದು ನೋಡಿ ಇಷ್ಟೊಂದು ಡೆಸ್ಟ್ ಇದೆ ಅಂತ. ಫ್ರೆಂಡ್ಸ್, ಇವತ್ತು ಭಾನುವಾರ ನೋಡಿ. ಟೈಮ್ ಬಂದು 3:30 ಆಗ್ತಾ ಬಂತು. ಬೆಳಗ್ಗೆಯಿಂದ ಯಾವ ಲಾಗು ಮಾಡೋಕ್ಕಾಗಿಲ್ಲ, ಯಾಕಂದರೆ ಫುಲ್ಲು ಬ್ಯುಸಿ. ಬೆಳಗ್ಗೆಯಿಂದ ಎಲ್ಲ ಕೆಲಸ ಮಾಡೋದರಲ್ಲಿ ಬ್ಯುಸಿಯಾಗಿಬಿಟ್ಟಿದ್ರು. ಅದಕ್ಕೆ ಯಾರೂ ಕೂಡ ಲಾಗ್ ಮಾಡಿಲ್ಲ. ನಮ್ಮ ಪೂಜಾ ಮತ್ತು ಗೌತಮ್ ಅಂಗಡಿಯಲ್ಲಿ ಕ್ಲೀನ್ ಮಾಡ್ತಾಯಿದ್ದಾರೆ. ನಾನು ಈ ಕಡೆ ಸ್ವಲ್ಪ ವರ್ಕ್ ಮಾಡ್ತಾಯಿದ್ದೀನಿ. ಸ್ಟಿಚಿಂಗ್ ಮಾಡೋದು ಬೇರೆ ಇತ್ತು. ಮನೆಯಲ್ಲಿ ನೋಡಿ ಎಲ್ಲಿಂದಲ್ಲೇ ಇದೆ. ಇವತ್ತು ಎಲೆಕ್ಟ್ರಿಷಿಯನ್ ಅವ್ರು ಬಂದು ಎಲ್ಲ ಇದು ಏನೇನೋ ಬೇಕಲ್ವಾ ಅದನ್ನು ಬರ್ಕೊಟ್ಟು ಹೋಗಿದ್ದಾರೆ. ನಮ್ಮ ಮನೆಯವ್ರು ಹೋಗಿದ್ದಾರೆ ತೊಗೊಂಡು ಬರೋದಕ್ಕೆ. ಅವ್ರು ತೊಗೊಂಡು ಬಂದು ನಾಳೆ ಕೊಡ್ತಾರೆ. ನಾಳೆ ಅವ್ರು ಎಲೆಕ್ಟ್ರಿಷಿಯನ್ ಅವ್ರು ಬಂದು ಅದು ಮಾಡಿದ್ಮೇಲೆ ಮತ್ತೆ ನಾಳೆಗೆ ಬಂದು ಅವ್ರು ಕೆಲಸ ಮಾಡೋದಂತೆ. ಅವ್ರು ಕೆಲಸ ಮುಗಿಯೋ ಅಷ್ಟರಲ್ಲಿ ನಮ್ಮ ಮನೆ ಪರಿಸ್ಥಿತಿ ಯಾಕೆ ಹೇಳ್ತೀರಾ ನೋಡಿ. ಎಲ್ಲಿಂದಲ್ಲೇ ಇದೆ, ಏನೂ ಕ್ಲೀನ್ ಮಾಡಿಲ್ಲ ನೋಡಿ. ಆಚೆ ಎಲ್ಲ ಎಷ್ಟೊಂದು ಇಟ್ಟಿದ್ದೀವಿ ಅಂತ ತೋರಿಸ್ತೀವಿ ಬನ್ನಿ ನೋಡಿ. ಎಲ್ಲಿಂದಲ್ಲೇ ಇಟ್ಟಿದ್ದೀವಿ. ಬಾಲ್ಕನಿಯಲ್ಲಿ ಸ್ವಲ್ಪ ಜಾಗ ಇರೋದಕ್ಕೆ ಅಲ್ಲೊಂದು ಸ್ವಲ್ಪ ಇಟ್ಟಿದ್ದೀವಿ. ಇನ್ನೂ ತುಂಬ ಇದೆ. ನನ್ನ ಬೇರೆ ಕೆಲಸ ಜಾಸ್ತಿ ಇದೆ. ಈಗ ಸ್ಯಾರಿ ಪಲ್ಲುಗೆ ನಾನು ವರ್ಕ್ ಮಾಡ್ತಾಯಿದ್ದೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಇದು ನೋಡಿ. ಈ ಥರ ಫ್ಲವರ್ ಡಿಸೈನು ಇದು ಕಟ್ ವರ್ಕಲ್ಲಿ ಬರುತ್ತೆ. ಕಟ್ ವರ್ಕ್ ಡಿಸೈನ್ ಈ ಥರ ಬರುತ್ತೆ ನೋಡಿ. ಇಲ್ಲೇ ಕಾಣಿಸ್ತಾ ಇದೆ ನೋಡಿ, ಈ ಥರ ಬರುತ್ತೆ. ಇದನ್ನು ಸ್ಟಿಚಿಂಗ್ ಆದಮೇಲೆ ಆದರೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂದ್ಬಿಟ್ಟು. ತುಂಬಾ ಚೆನ್ನಾಗಿರುತ್ತೆ ನೋಡಿ ಗೈಸ್. ಕಂಪ್ಲೀಟ್ ಆಗಿದೆ ಈಗ. ತುಂಬಾ ಚೆನ್ನಾಗಿ ಬಂದಿದೆ ಫ್ಲವರ್ ಡಿಸೈನು. ಸ್ಯಾರಿ ಪಲ್ಲು ಡಿಸೈನ್ ಇದು ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ನೋಡಿ, ಇನ್ನೂ ಒಂದು ಸರಿ ಹಾಕಬೇಕಾಗುತ್ತೆ ಇದು ಈ ಕಡೆ. ಈಗ ಫ್ರೇಮ್ ತೆಗೆದುಬಿಟ್ಟು ಇದನ್ನು ಮೂವ್ ಮಾಡಿಕೊಂಡು ಈ ಕಡೆ ಹಾಕಬೇಕು ನೋಡಿ ಗೈಸ್. ಈಗ ಹೊಸ ಡಿಸೈನ್ನ ಹಾಕ್ತಾಯಿದ್ದೀನಿ. ಇದು ಫಸ್ಟ್ ಟೈಮ್ ಹಾಕ್ತಾಯಿದ್ದೀನಿ ಡಿಸೈನು. ಈ ಥರ ಇದೆ ಕಟ್ ವರ್ಕ್ ಡಿಸೈನು. ತುಂಬಾ ಚೆನ್ನಾಗಿದೆ ನೋಡಿ. ಸಿಂಪಲ್ ಡಿಸೈನು. ಕಾಸ್ಟ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಬ್ಯಾಕ್ ಪಾರ್ಟ್ ಆಯಿತು. ಇನ್ನು ಫ್ರಂಟ್ ಹಾಕಬೇಕು. ಹಾಗೆ ಇಲ್ಲಿ ಒಂದೆರಡು ಬುಟ್ಟಾಸ್ ಹಾಕಬೇಕು. ಹಾಕಿದ್ಮೇಲೆ ತೋರಿಸ್ತೀನಿ ಹೇಗೆ ಬರುತ್ತೆ ಅಂತ ನೋಡಿ. ಈಗ ಫ್ರಂಟ್ ಕೂಡ ಕಂಪ್ಲೀಟ್ ಆಯಿತು. ಹಾಗೆ ಸ್ಲೀವ್ ಡಿಸೈನ್ ಕೂಡ ಕಂಪ್ಲೀಟ್ ಆಗಿದೆ. ಅದು ಕೂಡ ತೋರಿಸ್ತೀನಿ ನೋಡಿ. ತುಂಬ ಸಿಂಪಲ್ ಡಿಸೈನು, ತುಂಬಾ ಚೆನ್ನಾಗಿದೆ. ಸ್ಯಾರಿ ಬಂದು ವೈಟ್ ಕಲರು. ವೈಟ್ ಮತ್ತು ಗೋಲ್ಡ್ ಇರೋದ್ರಿಂದ ನಾನು ವೈಟ್ ಮತ್ತು ಗೋಲ್ಡ್ ಹಾಕಿದ್ದೀನಿ ನೋಡಿ. ಸ್ಲೀವ್ದು ಕಂಪ್ಲೀಟ್ ಆಯಿತು. ಮತ್ತು ಇನ್ನೊಂದು ಡಿಸೈನು, ಇದು ರಂಗೋಲಿ ಡಿಸೈನ್ ನೋಡಿ. ಇದು ಬಂದು ಸಿಲ್ವರ್ ಮತ್ತು ಗೋಲ್ಡ್ ಕಲರ್ ಹಾಕಿದ್ದೀನಿ. ಆ ಮಧ್ಯದಲ್ಲಿ ಡಾಟ್ ಏನಿದೆ ಅದು ಗೋಲ್ಡ್ ಕಲರಲ್ಲಿ ಹಾಕಿದ್ದೀನಿ. ಇನ್ನೆಲ್ಲ ಸಿಲ್ವರು ನೋಡಿ. ಹೀಗಂತೂ ಫುಲ್ ಟ್ರೆಂಡಿಂಗಲ್ಲಿರುವಂಥ ಡಿಸೈನು, ರಂಗೋಲಿ ಡಿಸೈನು. ತುಂಬ ಜನ ಇಷ್ಟಪಟ್ಟು ಹಾಕ್ಸ್ಕೊತಾ ಇದ್ದಾರೆ ರಂಗೋಲಿ ಡಿಸೈನು. ಹಾಗೆ ಇನ್ನೊಂದು ಬ್ಲೌಸ್ ಡಿಸೈನ್ ನೋಡಿ. ಇದು ಕೂಡ ಮ್ಯಾಂಗೋ ಡಿಸೈನು, ತುಂಬಾ ಚೆನ್ನಾಗಿದೆ. ಹಾಗೆ ಇನ್ನೂ ಒಂದು ಬರುತ್ತೆ ನೋಡಿ, ಅದು ಕೂಡ ಮ್ಯಾಂಗೋ ಡಿಸೈನು, ತುಂಬಾ ಚೆನ್ನಾಗಿದೆ. ಸ್ಯಾರಿ ಬಂದು ಮೆಹಂದಿ ಗ್ರೀನ್ ಬರುತ್ತೆ. ಮೆಹಂದಿ ಗ್ರೀನ್ ಅಂದರೆ ಮೆಹಂದಿ ಗೋಲ್ಡ್ ಬರುತ್ತೆ. ತುಂಬಾ ಚೆನ್ನಾಗಿದೆ. ಸ್ಲೀವ್ ಡಿಸೈನು ವಿಡಿಯೋ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ. ಶಾರ್ಟ್ಸಲ್ಲಿ ಹಾಕ್ತೀನಿ ನೋಡಿ. ಓಕೆ ಗೈಸ್, ಇವತ್ತಿನ ಬ್ಲಾಗ್ ಇದಾಗಿತ್ತು. ಈ ಬ್ಲಾಗ್ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಗೈಸ್.